ನಮಗೆ ಬಂದಿರೋಂಥ ವಿಷಯ ಈ ನಮ್ಮದು ಸ್ಟಾಲ್ ನಂಬರು 9 ಬಂದಿರೋಂಥ ವಿಷಯ ಪರಿಸರದಲ್ಲಿ ಕಾಡು ಪ್ರಾಣಿಗಳು ಹಾಗೂ ಸಾಕು ಪ್ರಾಣಿಗಳ ವ್ಯತ್ಯಾಸ ಏನು ಮತ್ತು ಅವ್ರದ್ದರ ಒಂದು ಪರಿಸರ ಹೇಗಿರುತ್ತೆ ಅನ್ನೋದು ನಾವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಅದೇ ರೀತಿ ಬಂದಿರೋದು ಇನ್ನೊಂದು ಕಚ್ಚಾ ಮನೆ ಮತ್ತು ಪಕ್ಕಾ ಮನೆ ಅಂತ. ಕಚ್ಚಾ ಮನೆ ಅಂತಂದರೆ ಮೊದಲು ನಾವು ಗುಡಿಸಲಲ್ಲೆಲ್ಲ ಇರ್ತಿದ್ವಿ, ಒಂದು ಸ್ವಲ್ಪ ಆಮೇಲೆ ಮನೆಗಳಿಗೆಲ್ಲ ಬಂತು. ಆಮೇಲೆ ಮುಂದಿನ ದಿನಗಳಲ್ಲಿ ಈ ಥರ ಕಟ್ಟಡಗಳನ್ನು ನಾವು ನೋಡ್ತಾ ಇದ್ವಿ. ಒಳ್ಳೆಯ ರೀತಿಯಾದಂಥ ಕಟ್ಟಡಗಳು ಪಕ್ಕಾ ಮನೆಗಳಂತ ಮಾಡಲಾಗಿದೆ. ಅದೇ ರೀತಿ ಮತ್ತು ಮುಂದಿನ ಒಂದು ಹಂತಕ್ಕೆ ಹೋದರೆ ನಮಗೆ ಬರುವಂಥ ಸರ್ಕಾರಿ ಶಾಲೆಗಳಂತ ಸಿಗುವಂಥ ಸೌಲಭ್ಯಗಳು, ಇವಾಗ ಒಂದೇ ಸೌಲಭ್ಯದಿಂದ ಮಗು ಕಲಿಕೆಯಲ್ಲಿ ಮುಂದುವರಿಯಲ್ಲ. ಮತ್ತು ಯಾವ ಥರದ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಶೂ, ಸಾಕ್ಸು, ಮತ್ತು ಆರೋಗ್ಯ ತಪಾಸಣೆ ಮಾಡೋದು, ವಿದ್ಯಾರ್ಥಿ ವೇತನ ಕೊಡೋದು, ಮತ್ತು ದಿನಾಲೂ ಒಂದಿನ ಬಿಟ್ಟು ಒಂದಿನ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿ ಕೊಡೋದು, ಸಮವಸ್ತ್ರ ವಿತರಣೆ ಮಾಡೋದು, ಪುಸ್ತಕಗಳ ವಿತರಣೆ ಮಾಡೋದು, ಈ ರೀತಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಈ ಯೋಜನೆ ಮಾಡೋದ್ರಿಂದ ಜಾಸ್ತಿ ಇವಾಗ ದಾಖಲಾತಿ ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಅದೇ ಥರ ಇವಾಗ ಇನ್ನೊಂದು ಏನಂತಂದರೆ ಹೊಸ ರೀತಿಯಿಂದ ನಲಿಕಲಿ ಕೋಣೆಯನ್ನು ನಾವಿಲ್ಲಿ ವೀಕ್ಷಿಸ್ಬೋದು. ನಲಿಕಲಿ ಕೋಣೆ ಅಂತಂದರೆ ಪಠ್ಯ ಪ್ರೊಸೆಸಲ್ಲಿ ನಡೆಯುತ್ತೆ. ಅಲ್ಲಿ ನೋಡಿರಿ ಕಲಿಕಾ ಚಪ್ಪರವನ್ನು ಹಾಕಿದ್ದಾರೆ ಮತ್ತು ತಟ್ಟೆಗಳನ್ನು ಹಾಕಿದ್ದಾರೆ. ಈ ರೀತಿ ನಲಿಕಲಿ ಕೋಣೆ ಒಂದು ಅರ್ಥಗರ್ಭಿತ ಕೋಣೆ ಆಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದ. ಹೌದಾ, ಎಲ್ಲದದು ಕೊಡ್ರಿ, ಮಾಡಬೇಕು.